ನಮಸ್ಕಾರ. ಮೈಸೂರು ವಿಜಯನಗರ 4ನೇ ಹಂತದಲ್ಲಿರುವಂತಹ ನೀವು ನೋಡ್ತಾ ಇರುವಂಥ 44 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ಒಂದು 3 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಈಸ್ ಫಾರ್ ಸೇಲ್. ಮೈಸೂರು ಮಧ್ಯಭಾಗದಿಂದ ದಿಸ್ ಅಪಾರ್ಟ್ಮೆಂಟ್ ಈಸ್ ಅಬೌಟ್ 8 ಕಿಲೋಮೀಟರ್ಸಲ್ಲಿರುವಂಥದ್ದು. ಎಲ್ಲ ಯು ಕ್ಯಾನ್ ಕಾಲ್ ದಿಸ್ ಅನ್ ಅಪಾರ್ಟ್ಮೆಂಟ್ ವಿತ್ ಆಲ್ ಎಮ್ಯುನಿಟೀಸ್. ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್ ಇದೆ, 24 ಅವರ್ ಸೆಕ್ಯೂರಿಟಿ ಇದೆ, CCTV ಕ್ಯಾಮ್ರಾಗಳು ಹಾಕಿದ್ದಾರೆ, ಆಮೇಲಿಂದ ಕವರ್ಡ್ ಪಾರ್ಕಿಂಗ್ ಇದೆ. ಸೊ ಎಲ್ಲ ತರಹದ ಫಾರ್ ಎಕ್ಸಾಂಪಲ್ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಸು, ಆಟೋ ಸ್ಟ್ಯಾಂಡು, ಬಸ್ ಸ್ಟಾಪು. ಸೊ ಯು ಕ್ಯಾನ್ ಕಾಲ್ ದಿಸ್ ಲೊಕೇಶನ್ ಆನ್ ಐಡಿಯಲ್ ಲೊಕೇಶನ್ ಫಾರ್ ರೆಸಿಡೆನ್ಷಿಯಲ್ ಯೂಸ್. ಅಂದರೆ ಫಾರ್ ಎಕ್ಸಾಂಪಲ್ ಯು ಆರ್ ಥಿಂಕಿಂಗ್, ಓಕೆ, ವೇರ್ ಇಸ್ ದ ಬೆಸ್ಟ್ ಸ್ಕೂಲ್ ನಿಯರ್ ದಿಸ್ ಪ್ಲೇಸ್? ದೆರ್ ಇಸ್ NPS, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, very close to this location, hardly about 1.5 kilometers from this location where I'm shooting this video. ಅಂದರೆ ನಾನು ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ಈ ಮನೆ, ಈ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಸೇಲ್ಗೆ ಅಂತ ಇದ್ದೀನಿ, ಇಲ್ಲಿಂದ ಜಸ್ಟ್ ಅಬೌಟ್ 1.5 ಕಿಲೋಮೀಟ್ರಲ್ಲಿ NPS ಸ್ಕೂಲ್ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ವಿಜಯನಗರ 4ನೇ ಹಂತದಲ್ಲಿರುವಂಥದ್ದು. ಸೊ ಐ ಆಮ್ ಅಟ್ ರೈಟ್ ಆಪೋಸಿಟ್ ಟು ದಿಸ್ ಪ್ರಾಪರ್ಟಿ. ನಾನಿವಾಗ ಐ ಶೋ ಯು ವಾಟ್ ಆರ್ ದ ಅಪಾರ್ಟ್ಮೆಂಟ್ ಫೀಚರ್ಸ್, ಏನೇನಿದೆ, ಎಷ್ಟು ಬೆಡ್ರೂಮ್ ಇದೆ. 1450 ಸ್ಕ್ವೇರ್ ಫೀಟ್ 3 ಬೆಡ್ರೂಮ್ ಇದೆ. ಐ ಶೋ ಯು ವಾಟ್ ಇಟ್ ಈಸ್, ಹೌ ಇಟ್ ಈಸ್. ದಿಸ್ ದ ಎಂಟ್ರಿ ಆಫ್ ದಿ ಅಪಾರ್ಟ್ಮೆಂಟ್. ಯು ಕ್ಯಾನ್ ಸಿ ವೆರಿ ವೆಲ್ ಮೇಂಟೈನ್ಡ್ ಅಪಾರ್ಟ್ಮೆಂಟ್. ನಾನು ಐ ಹ್ಯಾವ್ ಡನ್ ಸೋ ಮೆನಿ ಆಫ್ ವೀಡಿಯೋಸ್ ಇನ್ ದ ಅಪಾರ್ಟ್ಮೆಂಟ್. ವಾಟ್ ಐ ಕನ್ಸಿಡರ್ ದಿಸ್ ಇಸ್ ಎ ವೆಲ್ ಮೇಂಟೈನ್ಡ್ ಅಪಾರ್ಟ್ಮೆಂಟ್. ಲೆಟ್ ಇಟ್ ಬಿ ಇನ್ ಟರ್ಮ್ಸ್ ಆಫ್ ಕಾಮನ್ ಯೂಸೇಜ್ ಏರಿಯಾ ಇರ್ಬೋದು, ಲಿಫ್ಟ್ಗಳಿರ್ಬೋದು, ಎವ್ರಿಥಿಂಗ್ ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆರಿ ವೆಲ್. ಸೊ ಕಮ್, ಐ ಶೋ ಯು ದ ಪ್ರಾಪರ್ಟಿ ಇನ್ಸೈಡ್. ಬನ್ನಿ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಮೀನ್ಸ್ ಇದು ಪಾರ್ಕಿಂಗ್ ಏರಿಯಾ. ಯು ಕ್ಯಾನ್ ಸಿ ದಿಸ್ ಪಾರ್ಕಿಂಗ್ ಏರಿಯಾ. ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆರಿ ವೆಲ್. ಪಾಟ್ಸ್ ಇರ್ಬೋದು, ಅಥವಾ ಪಾರ್ಕಿಂಗ್ ಏರಿಯಾ ಕ್ಲೆನ್ಲಿನೆಸ್ ಇರ್ಬೋದು, ಲಿಫ್ಟ್ಗಳಿರ್ಬೋದು, ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆರಿ ವೆರಿ ವೆಲ್. ಸೊ ದಿಸ್ ಆರ್ ದ 2 ಲಿಫ್ಟ್. ಬೋತ್ ದ ಲಿಫ್ಟ್ಸ್ ಆರ್ ಆಪ್ರೇಟಿಂಗ್. ಅದ್ರ ಪಕ್ಕದಲ್ಲಿ, ಲಿಫ್ಟ್ ಪಕ್ಕದಲ್ಲೇ, ದೇ ವಿಲ್ ಶೋ ಯು ನೌ, ದಟ್ ಇಸ್ ದ ಪಾರ್ಕಿಂಗ್ ಏರಿಯಾ. ದ ಹೋಲ್ ದಿಸ್ ಗ್ರೌಂಡ್ ಫ್ಲೋರ್ is allotted for parking. So this is the parking area. So I will show you iga ಮಾಡಿ ಮೇಲೆ ಹೋಗಿ I will show the property. Come. I am at the 4th floor of this apartment. What you are seeing is the garden area. This is the, I am at the 4th floor, and this property apartment which I'm trying about, what I'm telling, it is a east facing main door. This is the entrance of the property. Okay, all the common usage area they have done granite flooring. Okay, with this entrance is facing east, the main door. Okay, this is of teak wood. This entrance is facing east. Now I am at the hall or the living area. Now we can bifurcate it into 2 pieces. What I'm trying to tell is, this part you can convert it as the dining area. That can be your living space. This is the kitchen area. 1455 ಸ್ಕ್ವೇರ್ ಫೀಟ್, 1455 ಸ್ಕ್ವೇರ್ ಫೀಟ್ ಇರುವಂತಹ ಅಪಾರ್ಟ್ಮೆಂಟ್ ಇದು. ದಿಸ್ ಇಸ್ ಅಟ್ ದಿ ಕಿಚನ್ ಏರಿಯಾ. ಗ್ರನೈಟ್ ಸ್ಲ್ಯಾಬ್ ಹಾಕೋಬೇಕು. ಓಕೆ, ಬಿಲ್ಡರು ಹ್ಯಾಸ್ ಗಿವನ್ ಇಟ್ ವಾಟ್ ಹಿ ಹಸ್. ಬಿಲ್ಡರ್ ಹೇಗೆ ಕೊಟ್ಟಿದ್ದಾರೆ ಹಾಗೆ ಇಟ್ಟಿದ್ದಾರೆ. ಯಾವುದೇ ತರಹದ ಯಾವತ್ತು ಗೃಹಪ್ರವೇಶ ಮಾಡೋದಾಗಲಿ, ಅವ್ರು ಬಂದು ವಾಸ ಇರೋದಾಗಲಿ ಮಾಡಿಲ್ಲ. ಬಿಲ್ಡರು ಯಾವ ಸ್ಟೇಟಲ್ಲಿ ಇದನ್ನು ಇಟ್ಟಿದ್ದಾರೆ ಅದೇ ಸ್ಟೇಟಲ್ಲಿ ನಿಮಗೆ ಇದನ್ನು ಸೇಲ್ಗೆ ಇರುವಂಥದ್ದು. ಗ್ರನೈಟ್ ಸ್ಲ್ಯಾಬ್ ಹಾಕ್ಕೋಬೇಕು. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳು, ಟೈಲ್ಸ್ಗಳನ್ನ ಹಾಕಿದ್ದಾರೆ. ನೋಡಿ, ಇಲ್ಲಿ ವಾಟರ್ ಫಿಲ್ಟ್ರಿಗೆ ಹಾಕ್ಕೊಳ್ಳಿಕ್ಕೆ ವಾಟರ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಎಕ್ಸಿಟ್, ಅಕಸ್ಮಾತ್ ನಾವು ಡಿಶ್ ವಾಷರ್ ಇಲ್ಲೇ ಇಟ್ಕೋತೀವಿ ಅಂದರೆ ಡಿಶ್ ವಾಷರ್ಗೆ ವಾಟರ್ ಎಂಟ್ರಿ ಪಾಯಿಂಟು, ವಾಟರ್ ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಚಿಮ್ನಿಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ರೆಫ್ರಿಜರೇಟರ್ ಪಾಯಿಂಟ್ ತೋರಿಸ್ತೀನಿ ನೋಡಿ. ಮೈಕ್ರೋವೇವ್ ಓವನ್ನು ರೆಫ್ರಿಜರೇಟರ್ ಪಾಯಿಂಟ್ಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾನು 2 ಸ್ವಿಚಸ್ ಏನು ತೋರಿಸ್ತಾ ಇದ್ದೀನಿ, ಇಲ್ಲಿ ಗ್ರನೈಟದ ಸ್ಲ್ಯಾಬ್ ಹಾಕ್ಕೊಂಡು ಮಾಡ್ಯುಲರ್ ಕಿಚನ್ ನೀವು ಮಾಡ್ಕೋಬೇಕು. ಅದ್ರ ಮೇಲ್ಗಡೆಗೆ ಒಂದು ಕಡೆಗೆ ಮೈಕ್ರೋವೇವ್ ಓವನ್ನು, ಒಂದು ಕಡೆಗೆ ಚಿಮ್ನಿಗೆ ಇನ್ಲೆಟ್ ಮತ್ತು ಔಟ್ಲೆಟ್ ಪಾಯಿಂಟ್ಗಳು ಬೇಕಾಗುತ್ತೆ. ಅದರ ಪಾಯಿಂಟ್ಗಳಿಗೆ ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ, ಕಿಚನ್ ಪಕ್ಕದಲ್ಲೇ ಯುಟಿಲಿಟಿ ಏರಿಯಾ. ನೋ, ದಿಸ್ ಇಸ್ ದಿ ಯುಟಿಲಿಟಿ ಏರಿಯಾ. ಯುಟಿಲಿಟಿ ಏರಿಯಾದಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಲೆಟ್ ಪಾಯಿಂಟು, ಔಟ್ಲೆಟ್ ಪಾಯಿಂಟ್, ವಾಟರ್ ಕೊಟ್ಟಿದ್ದಾರೆ. ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕೊಳ್ಳಿಕ್ಕೆ ಆಪ್ಷನ್ ಇದೆ. ಇಲ್ಲೂ ಒಂದು ಸಿಂಕ್ನ ನೀವು ಮಾಡ್ಕೋಬಹುದು. ನೋಡಿದ್ರಾ, ಇದು ಸಿಂಕ್ ಪಾಯಿಂಟ್. ಸಿಂಕ್ ಪಾಯಿಂಟ್. ಸೊ ನೌ ಐ ಆಮ್ ಮೂವಿಂಗ್ ಫ್ರಮ್ ದಿ ಕಿಚನ್ ಏರಿಯಾ. ವಾಟ್ ನಾನು ಏನು ಹೇಳಿದ್ದು ಅಂತಂದರೆ, this you can do it as a dining area, or you can convert this into the hall, or you can convert this into the dining area.
ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಯು ಕ್ಯಾನ್ ಚೇಂಜ್ ದೀಸ್ ಟು. ಎಂಟ್ರೆನ್ಸಲ್ಲೇ ನಾವು ಡೈನಿಂಗ್ ಏರಿಯಾ ಇಟ್ಕೋತೀವಿ, ಅಲ್ಲ ಹಾಲ್ ಇಟ್ಕೋತೀವಿ, ಇಲ್ಲಿ ಡೈನಿಂಗ್ ಏರಿಯಾ ಮಾಡ್ಕೋತಿದ್ರೆ ಮಾಡ್ಕೊಳ್ಳಿ. ಯಾಕೆಂದರೆ ಡೈನಿಂಗ್ ಏರಿಯಾ ವಿತ್ ಬ್ಯೂಟಿಫುಲ್ ಬಾಲ್ಕನಿ ಸಿಗುತ್ತೆ ನಿಮ್ಗೆ ಇಲ್ಲಿ. ವೆರಿ ಸ್ಪೇಷಿಯಸ್ ಬಾಲ್ಕನಿ ನೀವು ನೋಡ್ಬೋದು. ಇಲ್ಲಷ್ಟೇ 3 ಲೇಯರ್ ಮಾಡಿದರೆ, ಒಂದು ಮಸ್ಕಿಟೋ ಮೆಶ್ ಇದೆ, ಮಸ್ಕಿಟೋ ಮೆಶ್ ಗ್ಲಾಸ್ ಇದೆ, ಗ್ಲಾಸ್ ಆದಮೇಲೆ ಮಧ್ಯದಲ್ಲಿ ನಿಮಗೆ ಆ ಕಡೆಗೆ ಬಾಲ್ಕನಿ ಏರಿಯಾ ಇದೆ. ಈಗ ದಿಸ್ ಇಸ್ ಅ 3 bedroom ಅಪಾರ್ಟ್ಮೆಂಟ್ ಇನ್ ವಿಚ್ ದೆರ್ ಆರ್ ಓನ್ಲಿ 2 ಅಟ್ಯಾಚ್ ಬಾತ್ರೂಮ್ಸ್. ನಾನಿವಾಗ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1. ಇದು ರೂಮ್ ನಂಬರ್ 1. ಇದು ವುಡನ್ ಫ್ಲೋರಿಂಗಿಗೆ ಮಾಡ್ಕೊಳ್ಳಿ ಅಂತ ಇವರು ಮಾಡಿ ಬಿಟ್ಟಿದ್ದಾರೆ. ಏನು ರಾ ಫಿನಿಶ್ ಕೊಟ್ಟಿದ್ದಾರೆ, ನೀವು ವುಡನ್ ಫ್ಲೋರಿಂಗ್ ಮಾಡ್ಕೋಬಹುದು. ದಿಸ್ ಇಸ್ ವಾಶ್ರೂಮ್ ನಂಬರ್ 1 ಇದು. ಓಕೆ, ಇದು ವಾಶ್ರೂಮ್ ನಂಬರ್ 1. ಅದು ಸ್ಟ್ಯಾಂಡರ್ಡ್ ಕಮೋಡ್ ಇದೆ, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳೆಲ್ಲ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ಕಾಮನ್ ವಾಶ್ರೂಮ್. ಸೊ ಕಾಮನ್ ವಾಶ್ರೂಮ್ ಇದು. ಸ್ಟ್ಯಾಂಡರ್ಡ್ ಎಲ್ಲ ಬಾತ್ರೂಮ್ಗಳಲ್ಲೂ ಈ ಥರ ಕಮೋಡು, ಶವರು, ವಾಟರ್ ಹೀಟ್ರಿಗೆ ಏನೇನು ಆಪ್ಷನ್ಸ್ ಬೇಕು, ಸಿಂಕು ಎಲ್ಲದನ್ನು ಇವರೇ ಪ್ರೊವೈಡ್ ಮಾಡಿದ್ದಾರೆ. ಒಂದು ರೂಮಲ್ಲಿ ಸಿಂಕ್ ಇದೆ ಕೊಟ್ಟಿದ್ದಾರೆ. ಇದು ಒಂದೇ ರೂಮಲ್ಲಿ ದಿಸ್ ಇಸ್ ದ ಓನ್ಲಿ ರೂಮ್ ವಿಚ್ ಡಸ್ ನಾಟ್ ಹ್ಯಾವ್ ದಿ ಅಟ್ಯಾಚ್ ಬಾತ್ರೂಮ್. ಇದು 3 bedroom ಅಪಾರ್ಟ್ಮೆಂಟ್, 1450 ಸ್ಕ್ವೇರ್ ಫೀಟ್ ಇರೋದಿದು. ಟೋಟಲು ಈ ಬಿಲ್ಡಿಂಗಲ್ಲಿ 44 ಅಪಾರ್ಟ್ಮೆಂಟ್ಗಳಿದೆ, 44 ಅಪಾರ್ಟ್ಮೆಂಟ್ಸ್. ನೋಡಿ ಇಲ್ಲೂ ಅಷ್ಟೇ ನೋಡಿ, ಸ್ಟ್ಯಾಂಡರ್ಡ್ ಬಾತ್ರೂಮು ಎಲ್ಲ ರೂಮ್ಸ್ಗಳಲ್ಲೂ ಇದೇ ಥರ. ಆ ರೂಮ್ಲೆ ಒಂದು ಕಮೋಡು ಪಕ್ಕ ಹ್ಯಾಂಡ್ ವಾಶ್ ಇದೆ. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸಲ್ಲಿ ಏನೇನು ಬರುತ್ತೆ ಅಂದರೆ, ಟೈಲ್ಸ್ಗಳನ್ನ, ನೆಲಕ್ಕೆ ಟೈಲ್ಸ್ಗಳನ್ನ, ಆ್ಯಂಟಿಸ್ಕಿರಿ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಗೋಡೆಗಳಿಗೆ ಟೈಲ್ಸ್ಗಳನ್ನ ಕೊಟ್ಟಿದ್ದಾರೆ. ಇದು ರೂಮ್ ನಂಬರ್ 3. ರೂಮ್ ನಂಬರ್ 1 ತೋರಿಸ್ದೆ, ವಿಚ್ ಹ್ಯಾಸ್ ಅಟ್ಯಾಚ್ ಬಾತ್ರೂಮ್. ರೂಮ್ ನಂಬರ್ 2 ವಿಚ್ ಡಸ್ ನಾಟ್ ಹ್ಯಾವ್ ಅಟ್ಯಾಚ್ ಬಾತ್ರೂಮ್ ಬಟ್ ವೆರಿ ಕ್ಲೋಸ್ ಟು ದಿ ಕಾಮನ್ ವಾಶ್ರೂಮ್. ಇದು ರೂಮ್ ನಂಬರ್ 3 ವಿಚ್ ಕಮ್ಸ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಯು ಆರ್ ಸೀಯಿಂಗ್ ದಿಸ್ ವಿಡಿಯೋ. ಏನು ಅಂತಂದರೆ, ಏನು ಇಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಯಾವುದು ಇವರು ಮಾಡಿಲ್ಲ, ನೀವು ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳನ್ನ ಹಾಕಿದ್ದಾರೆ. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಏನು ಅಂತಂದರೆ ನೋಡಿ, ಸ್ವಿಚ್ಗಳನ್ನ ಕೊಟ್ಟಿದ್ದಾರೆ. ನೀವು ಅದಕ್ಕೆ ಎಲೆಕ್ಟ್ರಿಸಿಟಿ ಮತ್ತು ಫ್ಯಾನ್, ಎಲೆಕ್ಟ್ರಿಸಿಟಿ ಅಂತಂದರೆ ಬಲ್ಬ್ಗಳು ಮತ್ತು ಫ್ಯಾನ್ಗಳನ್ನ ಯು ಹ್ಯಾವ್ ಟು ಗೆಟ್ ಇಟ್ ಡನ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ದ ಸ್ವಿಚ್ ವಿಚ್ ಇಸ್ ವಿತ್ ದಿ ವೈರಿಂಗ್ ಈಸ್ ಡನ್. ದೆರ್ ಆರ್ ನೋ ಕಾಮನ್ ವಾಲ್ಸ್, ಅಂದರೆ ಒಂದು ಮನೆಗೂ ಅಂಟುಕೊಂಡಿರುವ ಹಾಗೆ ಯಾವುದೇ ತರಹದ ವಾಲ್ಸ್ಗಳು ಇಲ್ಲ. ದೆರ್ ಆರ್ ನೋ ಕಾಮನ್ ವಾಲ್ಸ್. ಎಲ್ಲಿದೆ ಅಂತ ಈಗಾಗಲೇ ನಾನು ಎಂಟ್ರೆನ್ಸಲ್ಲೇ ಹೇಳಿದ್ದೀನಿ. ಮೈಸೂರು ಮಧ್ಯಭಾಗದಿಂದ. ಓಕೆ, ಅಮ್ಯುನಿಟೀಸ್ ಬಗ್ಗೆ ಹೇಳ್ಬಿಡ್ತೀನಿ. ಏನೇನಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಇದು 4th ಫ್ಲೋರ್ ಇದೆ. ಇದಾದಮೇಲೂ ಒಂದು ಫ್ಲೋರ್ ಇದೆ, ಅದ್ರ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ದಿಸ್ ಇಸ್ ದ 4th ಫ್ಲೋರ್ ಇರೋದು, ಈಸ್ಟ್ ಫೇಸಿಂಗು. ಇದ್ರ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಇದ್ರ ಮೇಲ್ಗಡೆ ಇನ್ನೂ ಒಂದು ಮನೆ ಇದೆ, ಅದ್ರ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇರುವಂಥದ್ದು. ಕ್ಲಬ್ ಹೌಸ್ ಇದೆ. ಓಕೆ, 24 hours ನಿಮಗೆ ಕಾಮನ್ ಏರಿಯಾಸ್ ಅಂದರೆ ಪಾರ್ಕಿಂಗ್ ಇರ್ಬೋದು, ಸ್ಟೆಪ್ಸ್ ಇರ್ಬೋದು, ಲಿಫ್ಟ್ಗಳಿರ್ಬೋದು, ಎಲ್ಲದಕ್ಕೂ ಕಾಮನ್ ಇದಕ್ಕೆ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಂದರೆ 24 hour ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡ್ತಾರೆ. ಸೆಕ್ಯೂರಿಟಿ ಇದೆ, CCTV ಕ್ಯಾಮ್ರಾ ಈಗಾಗಲೇ ಹಾಕಿದ್ದಾರೆ. ವಾಟರ್ ಕನೆಕ್ಷನ್ ಇದೆ, ನಿರಂತರವಾಗಿ ನೀರಿನ ಸಮಸ್ಯೆ ಇಲ್ಲ. ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ ಈಸ್ ದ ಮೇಂಟೆನೆನ್ಸ್ ಕಾಸ್ಟ್ ಅನ್ನೋದು ಹಾಕಿರ್ತೀನಿ. ಪ್ರಾಬಬ್ಲಿ ಇಟ್ ಮೈಟ್ ಬಿ ಈ ಅಪಾರ್ಟ್ಮೆಂಟ್ಗೆ, ದಿಸ್ 1450 ಅಪಾರ್ಟ್ಮೆಂಟ್, ಪ್ರಾಬಬ್ಲಿ ದೇರ್ ಮೈಟ್ ಬಿ ಮೇಂಟೆನೆನ್ಸ್ ಆಫ್ 3500 rupees to 4000 rupees ಮಂತ್ಲಿ. 3,500 to 4,000 ರೂಪಾಯಿ ಮೇಂಟೆನೆನ್ಸ್ ಬರ್ಬೋದು. ಏನೇನು ಇನ್ಕ್ಲೂಡ್ ಆಗುತ್ತೆ ಮೇಂಟೆನೆನ್ಸಲ್ಲಿ ಅಂದರೆ, ಲಿಫ್ಟು, ಕಾಮನ್ ಯೂಸೇಜ್ ಏರಿಯಾ, ಕ್ಲೀನಿಂಗು, ಸೆಕ್ಯೂರಿಟಿ, ವಾಟರ್ ಸಪ್ಲೈ, ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ದಿಸ್ ಇಸ್ ಅ 3 bedroom ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್ ಅಟ್ ವಿಜಯನಗರ್ 4th ಸ್ಟೇಜಲ್ಲಿರುವಂಥದ್ದು, ಮೈಸೂರು ಮಧ್ಯಭಾಗದಿಂದ. ದಿಸ್ ಲೊಕೇಶನ್ ಈಸ್ ಅಬೌಟ್ 8 kilometers, 7.5 kilometers ಎಕ್ಸಾಕ್ಟ್ಲಿ, ಬಟ್ 8 kilometers. ಒಂದು ಭಾಗದಲ್ಲಿ ಬೋಗಾದಿ ಇದೆ, ಇನ್ನೊಂದು ಭಾಗದಲ್ಲಿ ವಿಜಯನಗರ 4th ಸ್ಟೇಜ್ ಇದೆ. ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 2 minutes ಆಗುತ್ತೆ. ಮೈಸೂರು ಮಧ್ಯಭಾಗದಲ್ಲಿ ಐ ಟೋಲ್ಡ್ ಯು ಇಟ್ ಇಸ್ ಅಬೌಟ್ 8 kilometers. ಸ್ಕೂಲ್ಸ್ಗಳು ಕೇಳ್ತೀರಾ ಭಾಳಷ್ಟು ಜನ. ಒನ್ ಆಫ್ ದ ಮೇಜರ್ ಪಾಯಿಂಟ್ ದಟ್ ಪೀಪಲ್ ಆಸ್ಕ್ ಮೀ ಇಸ್ ವೆನ್ ಐ ಆಮ್ ಶೋಯಿಂಗ್ ಎನಿ ಪ್ರಾಪರ್ಟೀಸ್, where is the good schools around this place? There are many good schools. One of them which I can name currently is NPS, National Public School. ಎಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ದಟ್ ಲೊಕೇಶನ್ಸ್ NPS ಇಸ್ ಹಾರ್ಡ್ಲಿ ಅಬೌಟ್ 1.5 to 2 kilometers ಅಲ್ಲಿರುತ್ತೆ. NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿಚ್ ಇಸ್ ಸಿಚುವೇಟೆಡ್ ಇನ್ ವಿಜಯನಗರ್ 4th ಸ್ಟೇಜ್ ಹತ್ರ ಇರುವಂತಹ ದಿಸ್ ಅಪಾರ್ಟ್ಮೆಂಟ್ ಇಸ್ ಫಾರ್ ಸೇಲ್. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್, ಸೊ you can call me or you can WhatsApp in the description below. What unnecessary ಹೇಳ್ತೀನಿ, there are no common walls, 1450 square feet. Almost this is a semi-furnished apartment for sale. You can contact me or you can WhatsApp me and the given number description below. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು. I'll be back. Thank you for watching this video.